ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆ ಎಡವಿಡದೇ ಇರು ಶಂಭುವ. ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ್ನ ಅರಿಯನೇ ಮರುಳೇ. ಬಿಡೋ ಬಾಹ್ಯದೊಳು ಡಂಬವ, ಬಾಹ್ಯದೊಳಗೆ ಡಂಬಾಚಾರಗಳನ್ನು ಮಾಡಿ, ಬಾಹ್ಯದೊಳಗೆ ಪ್ರಶಸ್ತಿ ಪತ್ರಗಳನ್ನು ತೆಗೆದುಕೊಂಡು, ಬಾಹ್ಯದೊಳಗೆ ಏನಾದರೂ ಆಚಾರ ವಿಚಾರಗಳನ್ನು ಮಾಡದೆ, ಜೀವನದಲ್ಲಿ ನಾನಾರೆಂಬುದನ್ನು ತಿಳಿಯದೆ, ಸತ್ಯದ ಅರ್ಥವನ್ನು ಮಾಡದೆ, ಅದರ ಪ್ರಯೋಗದಲ್ಲಿ ತಾನಿಲ್ಲದೆ ಆಕಸ್ಮಿಕವಾಗಿ 100 ವರ್ಷ ಬದುಕಿದ್ರೂ ಕೂಡ ಅವನು ಜಗದೊಳಗೆ ಕಿರಿಯನು, ಅವನು ಹಿರಿಯನಲ್ಲ. ಯಾವತ್ತನು ಹಿರಿಯ ಅಂತಂದರೆ ಪ್ರತಿಕ್ಷಣ ವಿಚಾರ, ಪ್ರತಿಕ್ಷಣ ವಿಚಾರ. ನಾವು ನಾಳೆಯಿಂದ ಮಾಡಬೇಕಾದ ಈ ಕ್ಷಣದಿಂದ, ನಾಳೆ ಅಲ್ಲ, ಈ ಕ್ಷಣದಿಂದಲೇ ಮಾಡಬೇಕಾದದ್ದು ಏನು ಅಂತಂದರೆ, ನನ್ನ ವಯಸ್ಸು ಎಷ್ಟಾತು, ಇನ್ನು ನನಗೆ ಈ ಭೂಮಿಯಲ್ಲಿ ದಿನಗಳು ಎಷ್ಟಿದಾವೆ, ಈ ಭೂಮಿಯಲ್ಲಿರುವಂಥ ಪರಮಾತ್ಮನ ಕೊಟ್ಟ ಅವಕಾಶದಲ್ಲಿ ನಾನು ಇಲ್ಲಿವರೆಗೆ ನಾನು ಏನು ಮಾಡಿದೆ, ನಾನು ಇನ್ನು ಉಳಿದ ದಿನಗಳನ್ನು ನಾನು ಹೇಗೆ ಕಳಿಬೇಕು, ನಾನು ಸತ್ತ ನಂತರವೂ ಕೂಡ ಲೋಕದಲ್ಲಿ ನಾನು ಏನಾದರೂ ಉಳಿಬೇಕಾಗಿತ್ತು ಅಂತಂದರೆ ನನ್ನ ಕರ್ಮಗಳು ಹೇಗಿರಬೇಕು ಅನ್ನೋಂಥ ವಿಚಾರವನ್ನು ಮಾಡಿ ಒಂದೊಂದು ಹೆಜ್ಜೆ ಏನು ಇಟ್ಟರೆ ಆ ಹೆಜ್ಜೆಯೇ ನಮ್ಮನ್ನು ಜೀವನದ ಉದ್ಧಾರ ಮಾಡಬಲ್ಲದೆ ಹೊರತು ನಾನು ಸುಮ್ಮನೆ ಕಿಲೋಮೀಟ್ರ್ ಗಂಟಲೆ ಅಡ್ಡಾಡಿದರೆ ನಾನೇನೋ ಮನೆ ಬಿಟ್ಕೊಂಡು, ನಾನೇನೋ ಮಾಡಿಕೊಂಡು, ಒಂದಿಷ್ಟು ಏನೋ ಶಾಸ್ತ್ರ ಅಧ್ಯಯನ ಮಾಡಿಕೊಂಡು ನಾನು ತಿರುಗಾಡಿದರೆ ನಾನೇನೂ ಆಗೋದಿಲ್ಲ. ನಾನು ಏನಾರ ಆಗಬೇಕಾಗಿತ್ತು ಅಂದರೆ ಪ್ರತಿಕ್ಷಣದ ವಿಚಾರ. ಒಬ್ಬ ಹೀಗೆ ನನಗತೆ ಒಬ್ಬ ಅರ್ಧಮುರ್ಧ ಶಾಸ್ತ್ರ ಕಲ್ತಿದ್ದ, ಇಷ್ಟು ಕಲ್ತು ನನ್ನ ನಿನ್ನ ಜಾತ್ರೆ ಅಡ್ಡಾಡಿದ್ರೆ ನಡೀತದಂತ ತಿಳ್ಕೊಂಡು ಹಿಂಗೆ ಊರೂರು ಅಡ್ಡಾಡ್ಬೇಕಂತ ಹೇಳಿ ಯಾವುದೋ ಊರಿನ ಪ್ರವಚನಕ್ಕೆ ಹೋಗ್ಬೇಕಂತ ಹೊಂಟಿದ್ದ. ನಡ್ಕೋತ ಹೊಂಟಿದ್ದ, ಭಾಳ ಬೆನ್ನುಗಾಳಿತ್ತು, ಹೊತ್ತು ಮುಳುಗೋ ಸಮಯ, ಯಾರೂ ಜೋಡಿದ್ದಿದ್ದಿಲ್ಲ. ತಲೆಯಾಗ ಏನಿತ್ತು ಅಂದರೆ ಆ ಊರಿಗೆ ಹೋಗಿ ಗುಡಿಯಾಗ ಕೂತ್ಕೊಂಡು ಶಾಸ್ತ್ರ ಹೇಳ್ಬೇಕಂತ ಹೊಂಟಿದ್ದ. ಯಾರೂ ಊರಾಗ ಗೊತ್ತಿದ್ದಿದ್ದಿಲ್ಲ. ದಾರ್ಯಾಗ ಒಬ್ಬಾಕಿ ಹುಡುಗಿ ಕಟ್ಗೆ ಮಾಡ್ಕೊಂಡು ಹೊರ್ಸಾಕೆ ಯಾರು ಇಲ್ದಕ್ಕೆ ಕೂತಿತ್ತು. ಕಾವಿ ಹಾಕ್ಕೊಂಡು ಈ ಮನುಷ್ಯ ಬಂದ ಕೂಡಲೇ ಆ ಹುಡುಗಿ ತಲೆಯಾಗ ವಿಚಾರ ಶುರುವಾತು. ಮಹಾತ್ಮರು ಎಷ್ಟು ಜನದಲ್ಲಿ ಪುಣ್ಯ ಮಾಡ್ಯಾರೋ ಏನೋ, ಅವ್ರ ಅಜ್ಜಾರಾಗ್ಯಾರ, ನಾನು ಈ ಸುಡುಗಾಡು ಸಂಸಾರದಾಗ ಕೂತ್ಕೊಂಡು ನಾ ಹಿಂಗಾಗೀನಿ, ಹೆಂಗೆ ಮಾಡಲಿ, ಇನ್ನು ಕಟ್ಗೆ ಹೊರಸು ಬಾ ಅಂತ ಕರೆದ್ರೆ ತಪ್ಪಕತ್ತೆ, ಪಾದ ಪೂಜಾಕ್ಕೆ ಬಾ ಅಂತ ಕರಿಬೇಕು, ಕಟ್ಗೆ ಹೊರಸು ಬಾ ಅಂತಂದ್ರೆ ತಪ್ಪಕತಿ, ಏನು ಮಾಡಲಿ ಅಂತಂದ್ರೆ ಬಿಟ್ಟರೆ ಇನ್ನೊಬ್ಬ ಮನುಷ್ಯ ಇಲ್ಲ, ಕರೀಲಿಲ್ಲ ಅಂದ್ರೆ ನೆಡುವುದಿಲ್ಲ, ಕಡೆಗೆ ಹೋಗಿ ಕಾಲಿಗೆ ಬಿದ್ದು ಹೋಗ್ಯಪ್ಪ ಒಂದೀಟ ಕಟ್ಗೆ ಹೊರಿ ವಜ್ಜಾಗೈತಿ, ಹೊರಿಸಿ ಹೋಗ್ರಿ ಅಂದ್ರೆ ಇವು ಯಾರೂ ಮಾತಾಡ್ಸಿದ್ದಿದ್ದಿಲ್ಲ. ಇಷ್ಟೊತ್ತಕ್ಕ ನಡ್ಕೋತ ಬಂದಿದ್ದ. ಅವಂತನ ಹೊರಸ್ತಂತಂಗೆ ಯಾಕೆ ಹಂಗೆ ಅವಸಾರ ಮಾಡ್ತಿ, ವಿಷಮ ಸಂಸಾರವಿದನು ಕನಸೆಂದರಿ. ಆ ಹುಡುಗಿ ಅದು ಹೊತ್ತು ಮನೆ ಕಟ್ಗೆ ಮಾಡ್ಕೊತ ಮನೆಗೆ ಹೊಂಟತಿ. ಆ ಹುಡುಗಿ ಇವು ಹೇಳ್ತಾನೆ, ಯಾಕೆ ಸಂಸಾರವೆಂಬ ಹೆಣ ಬಿದ್ದೊಡೆ ತಿನ ಬಂದ ನಾಯಿಗಳ ಜಗಳ ನೋಡು. ಆ ಹುಡುಗಿ ಹೇಳಕತ್ತಾನೆ. ಅದು ಹುಡುಗಿ ಅಂತೂ ಯಪ್ಪ ನಮಗೆ ಅಂಥವೆಲ್ಲ ತಿಳಿದಿಲ್ಲ ರೀ, ನಮ್ಮ ಗಂಡರು ಮಕ್ಕಳು ಹೋಗಿ ನಾಲ್ಕು ರೊಟ್ಟಿ ಮಾಡಿಕೊಟ್ಟು ನಾವು ಉಣಿಸಿ ಮಣಗಿಸ್ಬೇಕಾಗೈತಿ, ನಿನ್ನ ಕಾಲು ಹಿಡ್ಕೋತನ ಕಟ್ಟಿಗೆ ಹೊರಸಂದ್ರು. ಮೆಲ್ಕ ಏನು ಇಂಥ ಅಜ್ಞಾನ ಜನ, ಏನು ಕತೆ ಹೇಳಿದರು ಇವ್ರಿಗೆ ಯಾರಿಗೂ ಹೊಂದೊಲ್ದು, ಹೆಂಗೆ ಲೋಕ ಕಾಪಾಡ್ಬೇಕಪ್ಪ ಅಂತ ಹೇಳಿ ಮೆಲ್ಕ ಹೋಗಿ ಕಟ್ಟಿಗೆ ಹೊರಿಸಿದ. ಬಿಟ್ಟರೆ ಸಾಕತ್ತ ಹುಡುಗಿ ಓಡಾಕೆ ಹತ್ತದ ಕಟ್ಟಿಗೆ ತೊಗೊಂಡು. ಇವನ್ ತಲೆಯಾಗಿ ಬತ್ತು. ಒಂದು ಮುಂಜಾನೆ ಬಂದು ಸಂಜೆ ತನಕ ಗಂಡ್ರ ಮಕ್ಕಳನ್ನ ಬಿಟ್ಟಾಕಿನ ಇಷ್ಟು ಅವಸರ ಮಾಡಿ ಹೊಕ್ಕಾಳು. ನಾನು ಮನೆ ಬಿಟ್ಟು 20 ವರ್ಷ ಆಯ್ತು, ನನ್ನ ಹೆಂಡ್ರ ಮಕ್ಕಳು ಏನಾಗಿರ್ಬೇಕು ಅಂತ ಇವನ್ ತಲೆಯಾಗಿ ಶುರು ಆತ. ಇವನ್ ತಲೆಯಾಗಿ ಶುರು. ಬಿಟ್ಟು ಬಂದ ಹೆಂಡತಿ, ಬಿಟ್ಟು ಬಂದ ಮಕ್ಕಳು, ಬಿಟ್ಟು ಬಂದ ಮನೆ, ಆ ಸ್ಮರಣ ರೂಪದಲ್ಲಿ ಬಂದು ತಲೆಯೊಳಗೆ ಸಿನಿಮಾ ಶುರುವಾದಂಗಾತು. ಆ ಸಿನಿಮಾದ ತಾಕಲಾಟ ತಾಳಾರ್ದಕ್ಕೆ ಆ ಹೆಣ್ಮಗಳನ್ನು ಹೋಳಾಕಿ ಓಡಾಕತ್ತು. ಆಕೆ ಅಂದ್ಲು, ಅಜ್ಜರೇ ನಾ ಗಂಡ್ರ ಮಕ್ಕಳನ್ನ ಬಿಟ್ಟು ಬಂದೀನಿ, ನಾ ಕಟ್ಟಿಗೆ ತೊಗೊಂಡು ರೊಟ್ಟಿ ಮಾಡಬೇಕು, ಅದಕ್ಕೆ ಓಡಾಕತ್ತೀನಿ, ನೀವ್ಯಾಕೆ ಓಡಾಕತ್ತೀರಿ ಅಂತ ಆಕೆ ಅಂದ್ಲು. ಆವಾಗ ಇವು ಅಂತಾನೆ, ನಾನು 20 ವರ್ಷ ಆತು ಮನೆ ಬಿಟ್ಟು ಮಠಕ್ಕೆ ಬಂದು, ಅದಕ್ಕೆ ಏನಾಗ್ಯಾರೋ ನೋಡ್ಬೇಕಂತ ನಾ ಓಡಾಕತ್ತೀನಿ. ಎಲ್ಲರನ್ನೂ ಓಡಿಸ್ತದೆ. ಯಾಕೆ ಓಡಿಸ್ತದೆ ಅಂದರೆ ನಾ ಏನನ್ನು ಬಿಟ್ಟಿದ್ದೇನೆ ಅದನ್ನು ತಂದಿನೇನೋ ಅನ್ನುವಂಥ ವಿಚಾರ ಇಲ್ಲದಕ್ಕೆ ಓಡಿಸ್ತದೆ. ಯಾಕೆ ನಮ್ಮನ್ನು ಆ ಥರನಾಗಿ ಕನಸು ಬೆಳೆಸ್ತದೆ, ಯಾಕೆ ನಮ್ಮನ್ನು ದುಃಖ ಥರನಾಗಿ ಮಾಡಿಸ್ತದೆ? ಅದು ವಿಚಾರವಿಲ್ಲದ ಕೊರತೆ. ಎಲ್ಲಿ ವಿಚಾರ ಇಲ್ಲವೋ ಆವಾಗ ನಾನು ಏನೇ ಮಾಡಿದ್ರೂ ಕೂಡ ಅದು ನನ್ನ ತಲೆಯೊಳಗೆ ಕುಳಿತುಕೊಂಡು ಮೋಹ ರೂಪದಿಂದ ಕಾಡಿ ನನ್ನನ್ನು ಓಡಿಸ್ತದೆ. ಅದರ ಸಲುವಾಗಿ ವಿಚಾರವೇ ಜೀವನದಲ್ಲಿ ಪ್ರಧಾನ ಆದೀತಲ್ಲದೆ ಬೇರೆ ಯಾವುದೂ ಪ್ರಧಾನ ಅಲ್ಲ. ವಿಚಾರವನ್ನು ಮಾಡಿ ಬದುಕುವುದನ್ನು ಕಲಿಬೇಕು ಅನ್ನುವಂಥ ಮಾತನ್ನೇ
ಪೂಜ್ಯಪಾದರಂಥ ಶಿವಾನಂದಪ್ಪಂಗಳು ನಮಗೆ ಅಪ್ಪಣೆ ಮಾಡಿದ್ದಾರೆ. ಮತ್ತೆ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ವಿಚಾರಗಳನ್ನು ನಾವು ನೀವು ಕೂಡಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ನಮಸ್ಕಾರ.